ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬೇಕಲ್ ಉಸ್ತಾದ್ ಅವರ ಆಣ್ಯರ್ಚೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲರ ಆದರಣೀಯರು ಬಹುಮಾನ್ಯರಾದಂಥ ಪೇರಡ್ ಉಸ್ತಾದರೇ, ಅದೇ ರೀತಿ ನನ್ನ ಆತ್ಮೀಯರು ಹಿರಿಯರಾದ ರಶೀದ್ ಹಾಜಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಉಲಮಗಳೇ, ಉಮರಗಳೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಕಿರಿಯರೇ, ಅಕ್ಕ ತಂಗಿಯಂದಿರೇ, ಈ ಕಾರ್ಯಕ್ರಮಕ್ಕೆ ಬಹಳ 2 ವರ್ಷದ ಮುಂದೆ ನನಗೆ ನಮ್ಮ ಬೇಕಲ್ ಉಸ್ತಾದರ ಮಗನಾದ ಜಲೀಲ್ನವರು ನನಗೆ ಆಹ್ವಾನ ಕೊಟ್ಟರು. ನನಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಇವತ್ತು ನನಗೆ ನನ್ನ ಮಗಳಿಗೆ ಹುಷಾರಿಲ್ಲದ ಕಾರಣ ನನಗೆ ಬರಲಿಕ್ಕೆ ಆಗ್ತದೆ ಇಲ್ವೋ ಅಂತ ನಾನು ಮಾಡಿದ್ದೆ. ಆದರೂ ಅವರು 3 ಸಲ ಕರೆದದ್ದಕ್ಕೆ ನಾನು ಇವತ್ತು ಬರಲೇಬೇಕಂತ ಒಂದು ಇದರಿಂದ ನಿಯತ್ತಿನಿಂದ ಇವತ್ತು ನಾನು ಇಲ್ಲಿ ಬಂದು ಮುಟ್ಟಿದ್ದೇನೆ. ಇವತ್ತು ಬೇಕಲ್ ಉಸ್ತಾದರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಭಾಳಷ್ಟು ನಮ್ಮ ರಶೀದ್ ಹಾಜಿಯವರು ಮತ್ತು ಮಮತಾಜ್ ಅಲಿಯವರು ಅದರ ವಿಷಯದಲ್ಲಿ ಸುದೀರ್ಘವಾಗಿ ಹೇಳಿದ್ದಾರೆ. ಅವರೊಂದು ನಮ್ಮ ದೀನ್ನ ಒಂದು ಬಹರ ಅಂತಲೇ ಹೇಳ್ಬೋದು. ಯಾವುದೇ ವಿಷಯದಲ್ಲಿ ನಾವು ಏನೇ ಕೇಳಿದರೂ ಅದಕ್ಕೆ ತಕ್ಕ ಉತ್ತರ ಆ ಕ್ಷಣದಲ್ಲಿ ನಮಗೆ ನೀಡ್ತಾ ಇದ್ರು. ಪ್ರತ್ಯೇಕವಾಗಿ ನೋಂಬಿನ ನಮ್ಮ ಈ ರಂಜಾನ್ ಸಮಯದಲ್ಲಿ ಯಾವ ರೀತಿಯಲ್ಲಿ ನಾವು ಜಕಾತ್ ಕೊಡಬೇಕಂತೇಳಿ ಭಾಳ ಸುಂದರವಾಗಿ ನಮ್ಮ ಕುರಾನ್ನಲ್ಲಿ ಯಾವ ರೀತಿಯಲ್ಲಿ ಹೇಳಿದೆ ಅಂತೇಳಿ ಎಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ನಮಗೆ ಅವರು ಮನದಟ್ಟು ಮಾಡಿ ಕೊಡ್ತಾ ಇದ್ರು. ಅವರು ಪ್ರತ್ಯೇಕವಾಗಿ ಹೆಂಗಸರಿಗೆ ಅವರು ಇಡುವಂಥ ಅವರ ಬಂಗಾರ ಆಗಿರ್ಬೋದು ಮತ್ತು ಅವರಲ್ಲಿ ಇರುವಂಥ ಆಸ್ತಿ ಆಗಿರ್ಬೋದು, ಯಾವ ರೀತಿಯಲ್ಲಿ ಎಷ್ಟು ಕ್ರಮವಾಗಿ ಕೊಡ್ಬೇಕಂತೇಳಿ ಭಾಳ ಸುಂದರವಾಗಿ ಅವರು ಹೇಳಿಕೊಟ್ಟಂಥ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಇವತ್ತು ನಮಗೆ ಈ ಊರಿಗೆ ಮಾತ್ರ ಅಲ್ಲ, ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವ್ರದ್ದು ಭಾಳ ಒಂದು ನಷ್ಟ ಅಂತ ಹೇಳ್ಬೋದು. ಇವತ್ತು ಅವರು ನಮ್ಮಲ್ಲಿಲ್ಲ. ಆದರೆ ಎಲ್ಲರಿಗೂ ಸಮಯ ಬರುವಾಗ ಹೋಗಬೇಕಾಗ್ತದೆ, ಯಾರೂ ಇರಲಿಕ್ಕೆ ಆಗೋದಿಲ್ಲ. ನಮ್ಮ ಕೂರ ತಂಗಳರು ನಮಗೆ ಭಾಳ ಬೇಕಾದವರಾಗಿದ್ದರು. ಅವರು ಅಷ್ಟೇ ಒಂದು ದೀನ ವಿಷಯದಲ್ಲಿ ಯಾರಿಗೇ ಆಗಲಿ ಒಂದು ದಿಟ್ಟತನದಲ್ಲಿ ಹೇಳುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅವರು ಕೂರ ತಂಗಳಂತ ನಾನು ಹೇಳ್ಬೋದು. ಅವರು ನಮ್ಮಲ್ಲಿಲ್ಲ. ಈ 2 ಮಹಾನರು ಬಹಳಷ್ಟು ನಮಗೆ ನಮ್ಮ ದೀನಿಗಾಗಿ ಶ್ರಮಪಟ್ಟವರು ಮತ್ತು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟವರು ಇವತ್ತು ನಮ್ಮಲ್ಲಿಲ್ಲ. ಆದರೂ ಯಾವುದೇ ವಿಧಿ ಬಂದಾಗ ನಾವು ನಾಳೆ ಹೋಗಲೇಬೇಕಾಗ್ತದೆ. ಇರುವಷ್ಟು ದಿನ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಿ ಹೋಗೋದು ನಾವು ಭಾಳ ಅಗತ್ಯ ಆಗಿದೆ. ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಹೋಗೋದು ಭಾಳ ಅಗತ್ಯ ಆಗಿದೆ. ದೀನಿ ಅಹ್ಲು ಸುನ್ನತುಲ್ ಜಮಾಅತ್ನ ಅಡಿಸ್ಥಾನದಲ್ಲಿ ಯಾವ ನಾವು ಅಲ್ಲಾಹನಿಗೆ ಹೆದರಿ ನಾವು ಕೆಲಸ ಮಾಡೋದು ಮತ್ತು ಅದರ ರೀತಿಯಲ್ಲಿ ನಡೆದುಕೊಂಡು ಹೋಗೋದು ನಾವು ಭಾಳ ಅಗತ್ಯ ಆಗಿದೆ. ಇವತ್ತು ನಮ್ಮ ಹುದ್ದೆ ಬರ್ಬೋದು, ಹೋಗ್ಬೋದು, ಆದರೆ ನಾವು ಅಲ್ಲಾಹನಿಗೆ ಅವನು ನಮ್ಮನ್ನು ನೋಡ್ತಾನೆ ಎಂಬ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗೋದು ಭಾಳ ಅಗತ್ಯ ಆಗಿದೆ. ಇವತ್ತು ಇಲ್ಲಿ ಬಂದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜಲೀಲ್ ಮತ್ತು ಅವರೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.